ಬಜೆಟ್ ಅಲೋಕೇಶನ್ಸ್ ಕೂಡ ಮುಖ್ಯ. ಮುಖ್ಯಮಂತ್ರಿಗಳು ಕೂಡ ಮನಸ್ಸು ಮಾಡಬೇಕು, ಯಾಕಂದ್ರೆ ಬಹು ದೊಡ್ಡ ಸಮುದಾಯ ಇದು ಈ ರಾಜ್ಯದಲ್ಲಿ. ಆದರೆ ಕೊಡುವ ಇವತ್ತು ದೊಡ್ಡ ಅವಧಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಡೆಯಿಂದ. ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಇದು ವಿಶೇಷವಾಗಿ ನಮ್ಮ AICC ಖರ್ಗೆ ಸಾಹೇಬರು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ನನ್ನ ಗುರುಗಳಾದ DK ಶಿವಕುಮಾರ್ ಸಾಹೇಬರು, ಮಹದೇವಪ್ಪ ಸಾಹೇಬರು ಮತ್ತು ಪರಮೇಶ್ವರ್ ಸಾಹೇಬರು ಮತ್ತು ಎಲ್ಲ ನಮ್ಮ ಮಂತ್ರಿ ಕರ್ನಾಟಕ ರಾಜ್ಯದ ಮಂತ್ರಿಗಳು ಮತ್ತು MLAಗಳು ನನಗೆ ಮತ್ತು ನಮ್ಮ ಲೀಡರ್ಗಳು, ವಿಶೇಷವಾಗಿ ನಮ್ಮ ಪುಲ್ಕೇಶ್ ನಗರ, DJ ಹಳ್ಳಿ, CV ರಾಮನಗರ ಲೀಡರ್ಗಳು ಎಲ್ಲರ ಆಶೀರ್ವಾದದಿಂದ ನನಗೆ ಒಂದು ಒಳ್ಳೆ ಹುದ್ದೆಯನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಂಡಳಿಯ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನನ್ನ ಮೇಲೆ ವಿಶ್ವಾಸ ಇದೆ, ಯಾಕಂದ್ರೆ ಮೇಯರ್ ಆಗಿ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ. ನಾನು ಕೆಲಸ ಮಾಡಿರೋದಕ್ಕೆ ನಮಗೆ ಒಂದು ಸ್ಥಾನವನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಈ ರಾಜ್ಯದಲ್ಲಿ ಜನರು ಏನ್ ತೊಂದರೆಗಳಲ್ಲಿದ್ದಾರೆ ಅವ್ರಿಗೆಲ್ಲ, ವಿಶೇಷವಾಗಿ ದಲಿತರು ಕಷ್ಟದಲ್ಲಿದ್ದಾರೆ ಅಂತವ್ರಿಗೆ ಎಷ್ಟೋ ಅರ್ಜಿಗಳಲ್ಲಿ ಪೆಂಡಿಂಗ್ ಇದೆ, ಅದೆಲ್ಲ ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚಿಸಿ, ನಮ್ಮ ಇಲಾಖೆಯ ಮಂತ್ರಿಗಳ ಹತ್ರ ಚರ್ಚಿಸಿ, ಖಂಡಿತ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವ್ರ ಹತ್ರ ಚರ್ಚಿಸಿ ಅವ್ರಿಗೇನು ಒಂದು ಸವಲತ್ತು ಅವ್ರು ಕೇಳಿರೋದು ಕೂಡಲೇ ಸಿಗ್ಬೇಕು, ಅದನ್ನ ಮಾಡಕ್ ಪ್ರಯತ್ನ ಮಾಡ್ತೀವಿ. ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಟ್ರಸ್ಟ್ ಇದಕ್ಕೆ ಬೋರ್ಡ್ಗೆ ಲೊಕೇಶನ್ ಕಮ ಬರ್ತಾ ಇದೆ, ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತೀರಾ ಸರ್? ಖಂಡಿತ. ಈಗ ಇವತ್ತು ಇಲ್ಲಾಂದ್ರೆ ನಾಳೆ ನಾನು ನಮ್ಮ MD ಅವ್ರ ಜೊತೆ ಮತ್ತು ಬೇರೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ದೀನಿ. ನಾನು ಅದರಲ್ಲಿ ಬಡ್ಜೆಟ್ ಏನ್ ಅವ್ರದ್ದು ಡಿಮ್ಯಾಂಡ್ ಇದೆ ಮತ್ತು ಬಡ್ಜೆಟ್ ಏನ್ ಕೊಟ್ಟಿದ್ದಾರೆ ಮತ್ತು ಏನ್ ಕೊಡ್ಬೇಕಂತ ಹೇಳಿ ಖಂಡಿತ ನಾವು ಚರ್ಚೆ ಮಾಡಿ, ನಾವು ನಮ್ಮ ಫೈನಾನ್ಸ್ ಬಂದು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಇರೋದ್ರಿಂದ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಾದೇವಪ್ಪ ಸಾಹೇಬರು, ಇಲಾಖೆ ಮುಖಂಡರು ಅವ್ರನ್ನೆಲ್ಲ ಕಾನ್ಫಿಡೆನ್ಸ್ ತಗೊಂಡು ಅದನ್ನ ಬಡ್ಜೆಟ್ ಮಾಡುವಾಗ ಒಂದು ಇಂಪ್ಲಿಮೆಂಟ್ ಮಾಡಕ್ಕೆ ಖಂಡಿತ ನಾವು ಅದನ್ನ ಪ್ರಯತ್ನ ಮಾಡಿಸ್ತೀವಿ. ओके, थैंक यू सर। देखिए, संपत हमारा खास दोस्त है, कॉर्पोरेटर रहा, मेयर रहा, बेंगलोर में मेयर रहकर बहुत अच्छे काम किया है और बहुत से एक नए स्कीम्स लेकर बेंगलोर में आया था, वो डेवलपमेंट किया है। वो MLA भी होते रह गया है। आज कांग्रेस पार्टी ने उसे चुनकर एक डॉक्टर अंबेडकर बोर्ड का एक चेयरमैन बनाया गया है। उम्मीद है कि वो जिस तरह बेंगलोर में काम किया था, मैं समझता हूँ पूरे स्टेट में इसी तरह अच्छे काम करेंगे इंशाअल्लाह। ಶಿಲ್ಪಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವನ್ನ ಸುಮಾರು 50 ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆ ಆರಂಭ ಆಗಿದ್ದು, ಈ ಸಂಸ್ಥೆಗೆ ಅನೇಕ ಹಿರಿಯರು ಇದರ ಅಧ್ಯಕ್ಷತೆಯನ್ನ ವಹಿಸಿರುವಂತದ್ದು. ಅದರಲ್ಲೂ ಕೂಡ ನಮ್ಮ ಏನು ನಿಜವಾದ ಶೋಷಿತ ಸಮುದಾಯಗಳಿದ್ದಾರೆ, ಆ ಸಮುದಾಯಗಳ ಒಂದು ಸಬಲೀಕರಣಕ್ಕಾಗಿ ಈ ಸಂಸ್ಥೆಯನ್ನ, ಈ ನಿಗಮವನ್ನ ಆರಂಭ ಮಾಡಿದ್ದು. ಇದು ತೀರಾ ಗ್ರಾಮೀಣ ಭಾಗದಲ್ಲಿರುವಂತಹ ಯಾರು ರೂರಲ್ ಏರಿಯಾದಲ್ಲಿ ಬಡವರಿದ್ದಾರೆ, ಇದರಲ್ಲಿ SCಗಳು ವಿಶೇಷವಾಗಿ ಆ ಸಮುದಾಯಗಳ ಒಂದು ಎಂಪವರ್ಮೆಂಟ್ಗೋಸ್ಕರ ಈ ಒಂದು ಸಂಸ್ಥೆಯನ್ನ ಆರಂಭ ಮಾಡಿದ್ದು. ಇದರ ಒಂದು ಅಧ್ಯಕ್ಷರಾಗಿ ನಮ್ಮ ಸಂಪತ್ ರಾಜ್ ಅವರು ಆಯ್ಕೆ ಆಗಿರುವಂತದ್ದು ತುಂಬಾ ಸಂತೋಷ. ಅವರು ಸಮಾಜದ ಅತ್ಯಂತ ತುಳಿತಕ್ಕೊಳಪಟ್ಟಂತ ಸಮುದಾಯದ ಒಳಗಡೆಯಿಂದ ಬಂದಂತವ್ರು. ಅವ್ರಿಗೆ ಈ ಸಮುದಾಯದ ಕಷ್ಟ ಸುಖ ದುಃಖಗಳೆಲ್ಲ ಗೊತ್ತಿದೆ. ಅದರಿಂದ ಇದಕ್ಕೆ ಸ್ವಲ್ಪ ಬಜೆಟ್ ಅಲೋಕೇಶನ್ಸ್ ಕೂಡ ಮುಖ್ಯ. ಮುಖ್ಯಮಂತ್ರಿಗಳು ಕೂಡ ಮನಸ್ಸು ಮಾಡಬೇಕು, ಯಾಕಂದ್ರೆ ಬಹು ದೊಡ್ಡ ಸಮುದಾಯ ಇದು ಈ ರಾಜ್ಯದಲ್ಲಿ. ಆದ್ರೆ ಕೊಡುವ ಅನುದಾನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ, ಅದನ್ನ ಹೇಳಲೇಬೇಕು ನಾವು ಅನಿವಾರ್ಯವಾಗಿ. ಅದರಿಂದ ಸನ್ಮಾನ್ಯ, ಯಾಕಂದ್ರೆ ಡಿಮ್ಯಾಂಡ್ ಇದೆ, ವಿಪರೀತ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡ್ ಅನ್ನ ಮೀಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ನಮ್ಮ ಸಂಪತ್ ರಾಜ್ ಅವರು ಇವತ್ತು ಈ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಇದು ತುಂಬಾ ಸಂತೋಷದ ದಿನ ಇವತ್ತು. ಅವರು ಈ ಸಂಸ್ಥೆಯನ್ನ ಇನ್ನೂ ಎತ್ತರಕ್ಕೆ ಕೊಂಡೊಯ್ಲಿ. ಯಾರು ನಿಜವಾದ ಡಿಸರ್ವಿಂಗ್ ಬಡವರಿದ್ದಾರೆ, ಹಸುವನ್ನ ಉಂಡವರಿದ್ದಾರೆ, ಇವತ್ತು ಅವರಿಗೆ ಇದೊಂದು ಒಳ್ಳೆ ಅವಕಾಶ. ಅದನ್ನ ಅವರು ಮಾಡ್ತಾರೆ. ಆ ಸಮುದಾಯದ ಹಿತವನ್ನ ಅವರು ಕಾಪಾಡ್ತಾರೆ ಅನ್ನುವಂತ ಒಂದು ಭರವಸೆ ನಮ್ಗಿದೆ. ಅದರಿಂದ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನ ಸಲ್ಲಿಸ್ತೇನೆ. ಜೈ ಭೀಮ್, ಜೈ ಭಾರತ್.